ತಕೊಳ್ಳಿ ಸರ್, ಇದ್ರಾಗ 15,000 ಐತೆ. ಈ ದುಡ್ಡು ಅನಿಕಾದೆ. ಅನಿಕಾನೇ ಕಾಲೇಜಾಗಿ ದುಡ್ದಿರೋದು. ಪ್ರೆಸಿಡೆಂಟ್ ಆಗಿ ಇದಕ್ಕೆ ನಾನೇ ಸಾಕ್ಷಿ ಸರ್. ಅನ್ಪೂರ್ಣ ಅಜ್ಜಿಗೂ ನಾನೇ ಹೇಳ್ತೀನಿ. ಸರಿಯಾಗೈತಾ ಒಂದ್ಕಿತ ಯೋಣಿಸ್ಕೊಳ್ಳಿ ಸರ್. ಇಷ್ಟೊಂದು ಕಮಲಿ, ನಾನು ಯಾರ ಒತ್ತಾಯಕ್ಕೂ ಯಾವತ್ತೂ ಕೆಲಸ ಮಾಡ್ದವಳಲ್ಲ. ಫಸ್ಟ್ ಟೈಮ್ ಗೊತ್ತಾ, ಫಸ್ಟ್ ಟೈಮ್ 15,000 ರೂಪೀಸ್ ಸಂಪಾದನೆ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ. 5 ನಿಮಿಷದಲ್ಲಿ 15,000 ಖರ್ಚು ಮಾಡೋಳು ನಾನು. ಅದನ್ನ ದುಡಿಯೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅರ್ಥ ಮಾಡಿಕೊಂಡೆ. ದುಡ್ಡಿನ ಮಹತ್ವ ಕೆಲಸ ಮಾಡ್ತಾ ಅರ್ಥ ಆಯ್ತು ಕಮಲಿ. ಈಗ ನೀನು ದುಡ್ಡು ಕೊಟ್ಟು ನನ್ನ ಮಾನ ಉಳಿಸಿದಾಗ ನಿನ್ನ ಮಹತ್ವ ಅರ್ಥ ಆಯ್ತು. ತುಂಬಾ ಥ್ಯಾಂಕ್ಸ್ ಕಮಲಿ. ಅನಿಕಾ, ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಎಲ್ಲರೂ ಪಾಠ ಕೇಳ್ತಿರುವಾಗ ನೀನು ಮಾತ್ರ ಕೆಲಸ ಮಾಡ್ತಿರೋದನ್ನ ನೋಡಿ ಸ್ಯಾನೆ ಕಷ್ಟ ಆಯಿತು. ನಾನು ಕೊಟ್ಟಿದ್ದ ದುಡ್ಡು ಬೇರೆ ಯಾರ್ದು ಅಲ್ಲ, ನಿಂದೆಯ. ನಂದ? ಹ್ಞೂ ಅನಿಕಾ, ಅವತ್ತು ನಿಂಗೆ ಎಲ್ಲರೂ ಹೊಡೆದ್ಬಿಟ್ಟು ಹೋದ್ರಲ್ಲ, ಆಗ ಅವ್ರು ಹಾಕಿದ ದುಡ್ಡನ್ನೆಲ್ಲ ನಾವು ಕಲೆಕ್ಟ್ ಮಾಡಿದ್ವಲ್ಲ, ಅದ್ರಾಗ ಬಂದಿದ್ದ ದುಡ್ಡಿದ್ದು. ಅದ್ರಾಗೆ ಪ್ರಿನ್ಸಿಪಲ್ಗೆ 15,000 ಕೊಟ್ಟೆ. ಇನ್ನು ಉಳಿದಿದ್ದು ಇಲ್ಲೈತೆ. ತಕ. ಏನಾಯ್ತು? ಇಷ್ಟು ದಿನ ನಿನ್ನ ತಪ್ಪಾಗಿ ಅನ್ಕೊಂಡ್ಬಿಟ್ಟೆ ಕಮಲಿ. ಐ ಆಮ್ ಸೋ ಸಾರಿ. ನನ್ನ ಸ್ವಂತ ಮಾಮ್ ಮತ್ತೆ ಅಮ್ಮಮ್ಮ ನಾನು ಕೇಳಿದಾಗ ದುಡ್ಡಿಲ್ಲ ಅಂತ ಅಂದ್ಬಿಟ್ರು. ಆದ್ರೆ ನೀನು ನನಗೆ ಹೆಲ್ಪ್ ಮಾಡಿದ್ಯಾ. ನಾನು ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಿ? ಅದೆಲ್ಲ ಏನು ಬೇಡ ಅನಿಕಾ. ಮೊದಲು ಹೋಗಿ ಈ ವ್ಯಾಸನೆಲ್ಲ ತೆಗ್ದಾಕಿ ಮೊದಲಿನ ಅನಿಕಾ ಬಾ. ಬದಲಾವಣೆ ಅನ್ನೋದು ಬಟ್ಟೆಲಲ್ಲ, ಮನ್ಸಾಗೈತೆ ಅನ್ನೋದನ್ನ ತೋರಿಸು. ಹೋಗು. ಕಮಲಿ,
ಅವನು ಇವನು ಅಂತೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ತಿದ್ದೆ ನೋಡೀಗ ನನಗಂತೂ ಕಾಲ್ ಬಿದ್ದೋಗ್ತಾ ಇದೆ. ನನಗೂ ಹಾಯ್ ಯಾರೋ ನೀನು? ನಾನೇ REMO ರಾಮೋ. ಸರ್ ರೆಮೋ ಸರ್, ಅಯ್ಯೋ ಯಾಕೆ ಸರ್ ಹೀಗಾಗ್ಬಿಟ್ಟಿದ್ದೀರಾ ನೀವು? ಚೇಂಜ್ ಬೇಕು. ಅದಕ್ಕೆ ನಾನು ದಿನಾಲು ಡಿಫ್ರೆಂಟ್ ಗೆಟಪ್ನ ಹಾಕ್ತಾನೇ ಇರ್ತೀನಿ. ಹೇಗಿದೆ? ಊರ್ಮಿ ಬಂದರಿ ಸುಂಕ ಇಲ್ಲ, ಹಾಗೆ ಬ್ಯಾಕ್ ಹೋಗೋಣ, ಕಳಿಸ್ಕೊಂಬರೋಣ ನಡಿಯಮ್ಮ. ಮಾಮ್ ಇರಿ ಮಾಮ್, ಎಲ್ಲಿಗೆ ಹೋಗ್ತಿದ್ದೀರಾ? ಅಯ್ಯೋ ಭಿಕ್ಷುಕ್ನ ಹತ್ರ ನಮ್ದೇನೆ ಮಾತು. ಬಹುಶಃ ಅವನು ನಮ್ಮ ಹತ್ರ ದುಡ್ಡು ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ ನೋಡಿ. ಮಾಮ್ ಇರಿ ಮಾಮ್, ದಿಢೀರ್ ಅಂತ ನಿರ್ಧಾರ ತಗೋಬೇಡಿ. ಅವನೇ ಹೇಳಿದ್ನಲ್ಲ ಬೇರೆ ಬೇರೆ ಕಾಸ್ಟ್ಯೂಮ್ ಎವ್ರಿ ಡೇ ಅಂತ. ನನ್ಗನ್ಸುತ್ತೆ ಅವನು ಯಾರೋ ಪ್ರೊಡ್ಯೂಸರ್ ಮಗ ಅಂತ. ಹಾ, ಅವನ ಫಿಲ್ಮಲ್ಲಿ ಅವನೇ ಹೀರೋ ಅನ್ಸುತ್ತೆ. ಏನೋ? ಹ್ಞೂ ಮಾಮ್, ನಾನು ಎಷ್ಟೋ ಜನ ನೋಡಿದ್ದೀನಿ. ಎಷ್ಟೇ ರಿಚ್ ಆಗಿದ್ರು ಒಂದು ಫಿಲ್ಮ್ ಚಾನ್ಸ್ಗೋಸ್ಕರ ಏನೇನೋ ಅವತಾರ ಹಾಕೊಂಡು ಎಲ್ಲಾ ಕಡೆ ತಿರ್ಗಾಡ್ತಿರ್ತಾರೆ. ಮೋಸ್ಟ್ಲಿ ಇವನು ಬೆಗ್ಗರ್ ರೋಲ್ಗೆ ಪ್ರಿಪೇರ್ ಆಗ್ತಿರ್ಬೇಕು. ಇದಕ್ಕೆ ಮೆಥಡ್ ಆಕ್ಟಿಂಗ್ ಅಂತ ಹೇಳ್ತಾರೆ, ಗೊತ್ತಾ? ಏನು ಲಿಪ್ ಮಾತ್ರ ಶೇಕ್ ಆಗ್ತಾ ಇದೆ? ಕಮ್ಲಿ, ಜನ ಇಲ್ದೆ ಜಾತ್ರೆ ಮಾಡಿದ್ರು ಅಂತಾರಲ್ಲ, ಹಂಗಾಯ್ತು ನಮ್ ಕತೆ. ಯಾಕೆ ಹಂಗಂತ್ಯ ನಿಂಗೆ? ಮತ್ತೇನೇನ್ ಕಮ್ಲಿ, ನೀನ್ ನೋಡಿದ್ರೆ ಆಟೋದಿಂದ ಇಸ್ಕೆಲ್ ಇಟ್ಕೊಂಡ್ ಗೆರೆ ಎಳಿತಾನೆ ಇದ್ಯಾ, ಇಲ್ಲಿ ನೋಡಿದ್ರೆ ಜನವೇ ಇಲ್ಲ. ನಮ್ ಕಡೆಯಿಂದ ಎಲ್ಲ ಸರಿಯಾಗಿರ್ಬೇಕು ನಿಂಗೆ. ಡೈಲಾಗ್ಸು ರೆಡಿ ಐತೆ, ಆಡಿಷನ್ಗೆ ಎಲ್ಲಾನು ತಯಾರಿ ಮಾಡ್ಕೊಂಡಿವ್ನಿ. ಆದ್ರೂ ಯಾರು ಜನನೇ ಬತ್ತಿಲ್ವಲ್ಲ. ಟೆನ್ಷನ್ ಮಾಡ್ಕೋಬೇಡ ಕಮ್ಲಿ, ಲೆಟ್ಸ್ ವೇಟ್. ಕಮ್ಲಿ, ಲೆಟ್ಸ್ ವೇಟ್. ರಿಷಿ ಸರ್ ಬಂದ್ರು, ಡಬ್ಬಿಲು ಏನೋ ತಂದ್ರು. ಏನ್ ಸರ್ ಮತ್ತೊಂದ್ ಸರಿ ಊಟನಾ? ಊಟ ಅಲ್ಲ ನಿಂಗೆ, ನಮ್ಮ ಮನೆಗೆ ಒಬ್ರು ಮಂಗಳಮ್ಮ ಅಂತ ಬಂದಿದ್ದಾರೆ ಅಂದಿದ್ನಲ್ಲ, ಅವರು ಸ್ಪೆಷಲ್ ಐಟಮ್ ಮಾಡಿ ಸ್ಪೆಷಲ್ ಪರ್ಸನ್ಗೆ ಕೊಟ್ಟು ಕಳಿಸಿದ್ದಾರೆ. ಏನು ಲಿಪ್ ಮಾತ್ರ ಶೇಕ್ ಆಗ್ತಾ ಇದೆ? ಡಬ್ಬಿಂಗ್ ಸೌಂಡೇ ಕೇಳಿಸ್ತಿಲ್ಲ. ಏನ್ ಮಾತಾಡ್ಕೋತಿದ್ರ ಇಬ್ರು? ಮಾಮ್ ಡಬ್ಬಿಂಗ್ ಅಂತ ಹೇಳ್ತಿದ್ದಾನೆ ಅಂದ್ರೆ ಅವ್ನು ಖಂಡಿತವಾಗ್ಲೂ ಆಕ್ಟರೇ, ನೋಡಿದ್ರಾ? ಅಯ್ಯೇ ಅದೇನಿಲ್ಲಪ್ಪ, ನಿನ್ ಕಾಸ್ಟ್ಯೂಮ್ ಬಗ್ಗೆನೇ ಮಾತಾಡ್ತಾ ಇದ್ದ. ಟ್ರೆಂಡಿ ಅಲ್ವಾ? ಯಾ ವೆರಿ ಟ್ರೆಂಡಿ, ಸೂಪರ್. ಗಿಬೋಂಗ ಉಗಾಂಡಾದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಗಿಬೋಂಗ ಅಂತಾರೆ. ನೋಡಪ್ಪ, ನಿನಗೋಸ್ಕರ ಒಡವೆನೆಲ್ಲ ಮಾರಿ ದುಡ್ಡು ತಂದಿದೀವಿ. ಆ ಗೌರಿ ಎಲ್ಲಿದ್ದಾಳೆ ಅಂತ ತೋರಿಸ್ಬಿಟ್ರೆ ಸಾಕಪ್ಪ. ಏನು ಒಡವೆನ ಮಾರ್ಬಿಟ್ರ? ಓ ಮೈ ಗಾಡ್, ನೋ! ಯಾಕಪ್ಪ, ನಾವು ಒಡವೆ ಮಾರ್ಬಾರ್ದಾಗಿತ್ತ? ನಿನಗ್ ದುಡ್ಡು ಬೇಡವಾ? ನನಗೆ ದುಡ್ಡು ಬೇಡ. ನನಗೆ ಆ ಒಡವೆನೇ ಬೇಕು.
ಸೀತೆ. ಸೀತೆ ಅಂತೆ ಆಕೆಯ ಹೆಸರು. ಜನಕ ಮಹಾರಾಜರು ಸಭೆಗೆ ತನ್ನ ಮಗಳೆಂದು ಸೀತೆಯನ್ನು ಪರಿಚಯಿಸಿದ ಆ ಕ್ಷಣದಿಂದ ನನ್ನ ಮನ ನನ್ನಲ್ಲಿಲ್ಲ. ವರ್ಣಿಸಲು ಪದಗಳಿಲ್ಲ. ಸೀತೆಗೆ ಈ ಭೂಮಿಯಲ್ಲಿ ಇನ್ಯಾರೂ ಸರಿಸಾಟಿ ಇಲ್ಲ. ಅಯೋಧ್ಯ ನಗರಿಯ ರಾಮ ಈ ಮಿಥಿಲಾ ಪಟ್ಟಣದ ಮಾಣಿಕ್ಯಕ್ಕೆ ಮನಸೋತೇನೆಂದರೆ ಅತಿಶಯೋಕ್ತಿ ಏನಲ್ಲ. ಅಯೋಧ್ಯೆಯ ಶ್ರೀರಾಮನಾದ ನಾನು ಜನಕ ಮಹಾರಾಜರ ಆಹ್ವಾನವನ್ನು ಗೌರವಿಸಿ ನನ್ನ ತೀರ್ಥರೂಪರ ಸಮೇತ ಈಗಿಲ್ಲಿ ನಡೆದ ಸ್ವಯಂವರಕ್ಕೆ ಬಂದಿದ್ದೇನೆ. ಮಹಾಋಷಿವರ್ಯರು, ವಿಶ್ವಾಮಿತ್ರರು ಹಾಗೂ ಸದಾನಂದರು ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಪುಷ್ಪಗಳ ಹಾಸಿಗೆಯ ಮೇಲೆ ಕೂರಲು ಅನುವು ಮಾಡಿಕೊಟ್ಟಿದ್ದಾರೆ. ಜನರೆಲ್ಲ ಸುತ್ತುವರಿದಿದ್ದಾರೆ. ಆದರೆ ನನ್ನ ದೃಷ್ಟಿಪಟಲದಲ್ಲಿ ಜರುಗದೆ ಸ್ಥಿರಗೊಂಡ ಚಿತ್ರ ಸೀತೆಯದು ಮಾತ್ರ. ಕಮಲದಿಂದ ಎದ್ದು ಬಂದಂತಹ ದೇವತೆಯ ರೂಪ. ಮಿಂಚೊಂದು ಹೆಣ್ಣಾಗಿ ಮಾರ್ಪಟ್ಟಿರುವಂತಹ ದೇಹವರ್ಣ. ದೊರೆತಳು ನನ್ನ ಮನದರಸಿ ಜಾನಕಿ. ಕೊನೆಗೂ ನನಗೆ ದೊರೆತಳು. ನಮ್ ಶ್ರೀರಾಮ ನಮಗ್ ಸಿಕ್ಕಾಯ್ತು. ಹೇ ಸರ್, ಹಾಗೇನಿಲ್ಲ. ನಾನು ಹೇಗೆ ಮಾಡಬೇಕು ಅಂತ ಜಸ್ಟ್ ಮಾಡಿ ತೋರಿಸ್ದೆ ಅಷ್ಟೇ. ಹಾಗೆಲ್ಲ ಹೇಳಿ ತಪ್ಪಿಸ್ಕೊಳಕ್ ಆಗಲ್ಲ. ನನಗ್ ಗೊತ್ತಿರೋ ಪ್ರಕಾರ ರಾಮನ್ ಪಾತ್ರ ಇಲ್ಲಿ ಬಂದು ಬೇರೆ ಯಾರೇ ಮಾಡಿದ್ರು ನಿಮ್ಮಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೇ ರಾಮ. ಸರ್ ಸುಮ್ಮನಿರಿ. ಲೆಕ್ಚರರ್ಸ್ ಎಲ್ಲರೂ ಆ್ಯಕ್ಟ್ ಮಾಡೋದಕ್ಕಾಗತ್ತಾ? ನೋ ಚಾನ್ಸ್. ಕಾಮನ್ ಸರ್, ಹೆಂಗಿದ್ರು ನಾವು 50ನೇ ವಾರ್ಷಿಕೋತ್ಸವನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಗ್ರ್ಯಾಂಡ್ ಆಗಿ ನಾಟಕ ಆದರೆ ಸಾಕಾ? ಅದು ಪರ್ಫೆಕ್ಟ್ ಆಗು ಆಗಬೇಕು ಅಂದರೆ ನೀವು ರಾಮನ್ ಪಾತ್ರ ಮಾಡಲೇಬೇಕು. ಒಪ್ಕೊಳ್ಳಿ ಸರ್. ಒಪ್ಕೊಳ್ಳಿ ಸರ್. ಸರ್,
ನನ್ ಮ್ಯಾಕೆ ಯಾಕೆ ಸರ್ ಈಟೊಂದು ಕೋಪ್ದಾಗಿದ್ದೀರಾ? ಇನ್ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ ಕಮಲಿ ಅವರೇ? ಅಲ್ಲ, ನಾನು ಅಷ್ಟು ಹೇಳಿದ್ರು ಅನಿಕಾ ಸೀತೆ ಅಂತ ಅಂದಿದ್ದಕ್ಕ ಗೊತ್ತಿದ್ರು ಹೀಗೆ ಮಾಡಿದಿರಲ್ಲ. ನನಗೆ ಅನಿಕಾ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂಥದ್ರಲ್ಲಿ. ಸರ್, ನಾನು ಅವಾಗ್ಲೇ ಹೇಳಿದ್ನಲ್ಲ, ಮನೆ ಇಸ್ಯಾನ. ಇಟ್ಸ್ ನಾಟ್ ಜಸ್ಟ್ ದಟ್ ಕಮಲಿ ಅವರೇ. ನನಗೆ ರಾಮನ್ ಪಾತ್ರ ಮಾಡೋದಕ್ಕೆ ಇಷ್ಟ ಇಲ್ಲ. ಸರ್ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಕಾಲೇಜ್ 50ನೇ ವರ್ಷದ ವಾರ್ಷಿಕೋತ್ಸವ. ನಾವೆಲ್ಲರೂ ಸೇರಿ ಇದನ್ನ ಸೆಂದಾಗಿ ಮಾಡಬೇಕು. ನೀವೇ ಈ ಥರ ಆಟ ಮಾಡಿದ್ರೆ ಆಟ ಅಲ್ಲ ಸರ್. ನಾವೆಲ್ಲರೂ ಅನಿಕಂಗೆ ಸಪೋರ್ಟ್ ಮಾಡಿದ್ರೆ ಅವಳು ದಿಟ್ವಾಗ್ಲೂ ಬದಲಾಯ್ತಾಳೆ. ಒಂದ್ಕಿತ ಯೋಚನೆ ಮಾಡಿ ನೋಡಿ. ಓಕೆ, ನೀವು ಹೇಳೋದೇನೋ ಸರಿ. ನಾನೊಂದು ಹೇಳ, ನೀವ್ ಯಾಕೆ ಸೀತೆ ಪಾತ್ರ ಮಾಡಬಾರ್ದು? ಸರ್, ಅದಕ್ಕೆ ಭಾಷೆ ಸ್ಪಷ್ಟವಾಗಿರ್ಬೇಕು. ಸೀತೆ ಏನ್ ಹಳ್ಳಿ ಹೆಣ್ಣ ಹೇಳಿ? ಹಳ್ಳಿ ಒಳಗಿದ್ರೆ ಇನ್ನೂ ಅಂದವಾಗಿರ್ತಾ ಇದ್ಲು ಏನೋ. ಏನು? ಏನಿಲ್ಲ ಸರ್, ನಾನ್ ನೀವ್ನಲ್ಲ ಸರ್, ನಾ ಎಲ್ಲ ನೋಡ್ಕತೀನಿ. ನೀವು ಸಪೋರ್ಟ್ ಮಾಡಿ ಅಟ್ಟೆಯ, ಸರಿನಾ? ಏನಾಗಬೇಕಿತ್ತು? ಅನಿಕಾ, ನಾನು ನಿನ್ನ ಹತ್ರ ಆ ಥರ ನಡ್ಕೋಬಾರ್ದಿತ್ತು. ಆದರೆ ಏನು ಮಾಡೋದು, ನನ್ನ ಹತ್ರನೂ ದುಡ್ಡಿರಲಿಲ್ಲ. ನಾನು ಬಸ್ಸಲ್ಲಿ ಬರದೆ ನಡ್ಕೊಂಬಂದೆ ಗೊತ್ತಾ. ಅದರಲ್ಲಿ ಬೇರೆ ನೀನೇನಾದರೂ ಹೆಲ್ಪ್ ಕೇಳಿದ್ರೆ ನನಗೆ ಧರ್ಮ ಸಂಕಟ ಆಗತ್ತೆ ಅಂತ ನಾನು ಈ ರೀತಿ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಅನಿಕಾ, ವೆರಿ ಸಾರಿ. ಬಾ ಕೂತ್ಕೋ. ಕಾಫಿ ಕುಡಿತೀಯಾ? ಅನಿಕಾ, ನಿಂಗೆ ನನ್ನ ಮೇಲೆ ಕೋಪನೇ ಇಲ್ವಾ? ನನ್ನ ಫ್ರೆಂಡ್ ಕಣೆ ನೀನು, ನನ್ನ ಥರನೇ ಇರ್ತೀಯ. ಐ ಅಂಡರ್ಸ್ಟ್ಯಾಂಡ್. ಅಲ್ಲ ಅನಿಕಾ, ಈಗ ಆ ಕಮ್ಲಿನೇ ಫ್ರೆಂಡ್ ಮಾಡ್ಕೊಂಡಿದ್ಯಲ್ಲ, ಅದು ಹೇಗೆ ಅಂತನಾ ಯಾಕೆ ಅಂತನಾ? ನಿನ್ನ ಸ್ಟೇಟಸ್ಗೆ ಸೂಟ್ ಆಗ್ತಾಳ ಅಂತ. ಅವಳು ನಿನಗೆ ಮಾಡಿದ ಅವಮಾನಗಳನ್ನೆಲ್ಲ ಮರ್ತೋದ್ಯಾ ಅನಿಕಾ? ತುಂಬ ಬದಲಾಗಿದ್ಯಾ.
ಮಾತಾಡಿ, ಬೆಲ್ಲ ತಿಂದು ಎಲ್ಲ ಬಲ್ಲವರಾಗಿ. ಸ್ಯಾನೆನೆ ಖುಷಿ ಆಯ್ತೈತೆ. ಊರ್ನ ಸ್ಯಾನೆ ಮಿಸ್ ಮಾಡ್ಕೋತೀನಿ ಅಂತ ಅನ್ಕೊಂಡಿದ್ದೆ. ಕಾಲೇಜಲ್ಲೇ ಊರಂಗೆ ಹಬ್ಬ ತಯಾರು ಮಾಡ್ಬಿಟ್ರಿ. ಸ್ಯಾನೆ ಥ್ಯಾಂಕ್ಸ್. ಕಮ್ಲಿ, ನೀ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಗಲ್ಲ, ರಿಷಿ ಸರ್ಗೆ. ಅವತ್ತು ನ್ಯೂ ಇಯರ್ಗೆ ಹೇಗೆ ಸರ್ಪ್ರೈಸ್ ಕೊಟ್ಟರು ಹಾಗೆ ನಮ್ಮನ್ನೆಲ್ಲ ಕರೆಸಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಹಬ್ಬ ಆಚರಣೆ ಮಾಡಿಸಿದ್ದಾರೆ. ಅಟ್ಟೆ ಅಲ್ಲಮ್ಮಿ, ನೀನು ಬೆಳಗ್ಗೆ ಸ್ಯಾನೆ ಫೀಲಿಂಗಲ್ಲಿ ಇದ್ದಲ್ಲ, ಎಲ್ಲರೂ ಬರೀ ಫೋನಲ್ಲೇ ಯೂಸ್ ಮಾಡ್ಕೋತವ್ರೆ ಅಂತ, ಅದಕ್ಕೆ ರಿಷಿ ಅಣ್ಣ ಈ ಪ್ಲಾನ್ ಮಾಡಿದ್ದು. ಅಪ್ಪ, ಬಸವನಗುಡಿಲಿ ಒಂದು ಅಂಗಡಿಗೆ ಹೋಗ್ತಾ ಇದ್ವು, ನೆನಪಿದ್ಯಾ? ಹೌದು ಚಂದ್ರು, ಅದು ನಿನ್ನ ಫೇವ್ರೆಟ್ ಅಂಗಡಿ ಅಲ್ವಾ ಆಗಿನ ಕಾಲಕ್ಕೆ? ಹೌದು ಚಂದ್ರ, ಹಳೆದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಹೋಗಿ ಅಲ್ಲಿದ್ಬಿಡೋಣ ಅನ್ಸತ್ತೆ. ಡ್ಯಾಡ್, ಅಜ್ಜಿ, ಹೇಗೆ ಕಾಣ್ತಿದ್ದೀನಿ? ಅನಿಕಾ, ಬೆಳಗ್ಗೆನೆ ಶಾಕ್ ಕೊಡ್ತಾ ಇದೆಯಲ್ಲಮ್ಮ. ಡ್ಯಾಡಿ, ಅನಿಕಾ, ಇದೇನು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ ನೀನು? ಅಜ್ಜಿ, ಫಸ್ಟ್ ಡೇ ಇವತ್ತು ನಾನು ಸೀತೆಯಾಗಿ ಪರ್ಫಾರ್ಮ್ ಮಾಡ್ತಿದ್ದೀನಿ. ಸ್ವಲ್ಪ ಕ್ಯಾರೆಕ್ಟರ್ ತಕ್ಕಂತೆ ರೆಡಿ ಆದ್ರೆ ಫೀಲಿಂಗ್ಸ್ ಎಲ್ಲ ಕ್ಯಾಚ್ ಮಾಡ್ಬೋದು ಅಂತ ಹೀಗೆ ರೆಡಿ ಆಗಿದ್ದೀನಿ. ಹೇಗಿದೆ? ತುಂಬಾ ಚೆನ್ನಾಗಿದೆ ಕಣಮ್ಮ. ಅಜ್ಜಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ಸರಿ, ನಾನಿನ್ ಬರ್ತೀನಿ. ಅಮ್ಮ, ಇಷ್ಟೊಂದು ದೊಡ್ಡ ಬದಲಾವಣೆ ಭೂಮಿ ತಡೆಯುತ್ತೇನಮ್ಮ? ಅವಳ ಬಗ್ಗೆ ನಿನಗೆ ಗೊತ್ತಿಲ್ವಾ ಚಂದ್ರು? ಏನೇ ದಿಢೀರ್ ಅಂತ ಶುರು ಮಾಡಿದ್ರು ಹಾಗೆ ದಿಢೀರ್ ಅಂತ ಕೈ ಬಿಟ್ಬಿಡ್ತಾಳೆ. ನೋಡೋಣ ಇದಿನ್ನೆಷ್ಟು ದಿವಸ ಅಂತ. ನಾವು ನಮ್ಮ ಮದುವೆ ಮಾಡಿದ್ವಿ, ದುಡ್ಡು ಕೊಟ್ರೆ ಇವಾಗ ವಾಪಸ್ ಕೊಡಲ್ಲ ಅಂತೀರಲ್ಲ ಸರ್ ನೀವು?
ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದು ಹೇಗ್ರಿ ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀರಾ? ನಿನ್ನೆ ಅಷ್ಟೇ ಒಡವೆ ಇಟ್ಟಿರೋದು, ಆಗ್ಲೇ ಬಡ್ಡಿ ಬೆಳೆದ್ಬಿಡುತ್ತಾ? ಮೇಡಮ್, ಮೆಲ್ಲಗೆ ಬೆಳೆಯೋಕ್ಕೆ ಇದು ಮಗು ಅಲ್ಲ, ಬಡ್ಡಿ. ನೀವು ಹಿಂಗಿಟ್ಟು ಹಂಗೆ ತೊಗೊಂಡ್ರು ಬಡ್ಡಿ ಬೀಳುತ್ತೆ. ಅಯ್ಯೋ ಮೋಸ ಇದು. ಮೋಸ ಅಲ್ಲಮ್ಮ, ಬಿಸ್ನೆಸ್. 60,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೋಗಿ. ತಗೊಳ್ಳಿ, 60,000 ಎಲ್ಲ ಕೊಡಕ್ಕಾಗಲ್ಲ, 10,000 ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಇದು ತಗೊಂಡು ಒಡವೆ ವಾಪಸ್ ಕೊಡಿ. ಅನ್ಪೂರ್ಣ ಗ್ರೂಪ್ ಟ್ರಸ್ಟಿ ನಾನು. ನಿಮ್ಮ ಅಂಗಡಿಗೆ ವ್ಯಾಪಾರ ಆಗ್ದಂಗೆ ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ. ಟ್ರಸ್ಟಿ ತಾನೆ, ಓನರ್ ಅಲ್ವಲ್ಲ. ತಗೊಳ್ಳಿ, ಹೊರಡಿ. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲ. ಊರ್ಮಿ ನಡಿ ನಡಿ. ಓ, ಇದೊಂದೇನೆ ಇರೋದು. ಹಾಯ್ ಲೇಡೀಸ್. REMO Remo. ನಾವು ನಿಮ್ಗೋಸ್ಕರನೇ ಒಡವೆ ತಗೊಂಡ್ರ? ಐ ಆಮ್ ಸಾರಿ, ನಂಗೆ ಒಡವೆ ಬೇಡ. ಸರ್, ನಿಮ್ಗೋಸ್ಕರ 10,000 ರೂಪಾಯಿ ಎಕ್ಸ್ಟ್ರಾ ಬಡ್ಡಿ ಕೊಟ್ಟು ಒಡವೆನ ಬಿಡಿಸ್ಕೊಂಡಿದ್ದೀವಿ ಸರ್. ವೇಟ್ ನಂಗೆ ಒಡವೆ ಬೇಡ. ಅನಿಕಾ, ತುಂಬಾ ಏಟಾಯ್ತಾ? ಅಯ್ಯೋ ಪಾಪ, ಅದ್ಯಾಕೆ ಕೇಳ್ತೀಯಾ? ಇನ್ನೊಸಿ ಜೋರಾಗಿ ಬಿದ್ದಿದ್ರು ಮನೆ ಟೈಲ್ಸ್ ಎಲ್ಲ ಒಡೆದೋಗಿರೋದು. ಅಯ್ಯೋ ಛೇ, ಎಂತ ಕೆಲಸ ಆಗೋಯ್ತು. ಅನಿಕಾ, ಸ್ವಲ್ಪ ನೋಡ್ಕೊಂಡು ಮೆಟ್ಲತ್ತದಲ್ವಾ? ಪಾಪ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸರ್, ಪಾಪ ಅನಿಕಾ ತುಂಬಾ ನೋವು ಅನುಭವಿಸ್ತಿದ್ದಾಳೆ. ಸೀತೆ ಕ್ಯಾರೆಕ್ಟರ್ಗೆ ಬೇರೆ ಯಾರನ್ನಾರು ಹುಡ್ಕಣ್ವಾ? ಓ ಎಸ್, ಖಂಡಿತ ಚೇಂಜ್ ಮಾಡ್ಬಿಡೋಣ. ಅನಿಕಾ, ನೀನು ಹೋಗ್ರಿ, ಎಷ್ಟು ತಗೊಳಮ್ಮ. ಸರ್, ಐ ಆಮ್ ಫೈನ್, ನನ್ಗೇನು ಆಗಲ್ಲ. ಬನ್ನಿ, ನಾಟಕ ಶುರು ಮಾಡೋಣ. ನನ್ ಕೈ ಓಡಕ್ಕಾಗ್ತಿಲ್ಲ. ಮಾಮ್, ಟ್ರೈನ್ ತಗೋಬೇಡಿ, ನಾನು ಕರಿತೀನಿ. ಸೈಕಲ್ ಅಯ್ಯೋ, ಸಾರು ಇಲ್ಲ, ಏನು ಇಲ್ಲ. ಯಾವ ಜನ್ಮದ ಪಾಪನೋ ಏನೋ ಹೋಗಿ ಹೋಗಿ ಇವನಿಗೆ ತಗ್ಲಾಕೊಂಡಿದೀವಿ ನಾವು. ಏನಪ್ಪ? ಸ್ಟಾಪ್ ಮಾಡ್ದ. ನಡಿ ಹೋಗೋಣ. ನಿಂತ್ಕೋ. ಅಮ್ಮ ದೇವ್ರೆ. ಅಂದ್ರೆ ಫ್ರೆಂಚಲ್ಲಿ ಏನರ್ಥ ಗೊತ್ತಾ? ಅಪ್ಪ, ಏನಾದ್ರೂ ಆಗಿರ್ಲಿ, ಇನ್ ಮುಂದೆ ನಮ್ ಕೈಲಿ ಓಡಕ್ ಆಗಲ್ಲಪ್ಪ. ಗುಡ್
ಓಡಬೇಡಿ. ಏ ಹಿಂಗೆಲ್ಲ ಆಟ ಆಡ್ಸ್ಬೇಡಪ್ಪ ನಮ್ಮನ್ನ. ನಾನೆಲ್ಲ ಆಟ ಆಡಿಸ್ದೆ, ಸೈಕಲ್ ಓಡಿಸ್ದೆ ಅಷ್ಟೇ. ಉರ್ಮಿ, ಇವನ ಹತ್ರ ನೀನೇ ಮಾತಾಡ ಸ್ವಲ್ಪ. ನೋ 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 ನೋ. ಈಗ ನೀವೇ ಹೇಳ್ಬೇಕು ಮಿನಿ ಕಾಮಿನಿಯವರೇ. ಹಾ ಹೇಳ್ತೀನಪ್ಪ, ಎಲ್ಲ ನಿಜಾನು ಹೇಳ್ತೀನಿ. ಆದ್ರೆ ಒಂದು ಕಂಡೀಷನ್ನು. ಹ್ಞೂ ಹಾ ಹಾ ನೀನು ಗೌರಿನ ತೋರಿಸ್ತೀಯ ಅಂತ ನಮಗೆ ಮಾತು ಕೊಡಬೇಕು. ಆಜ್ ಕರೋ ಪರ. ಹಾ ಅಯ್ಯೋ ದೇವ್ರೇ. ಅಂದ್ರೆ ಆಸ್ಟ್ರೇಲಿಯನ್ ಭಾಷೆಯಲ್ಲಿ ಪ್ರಾಮಿಸ್ ಆಗು ತೋರಿಸ್ತೀನಿ ಪ್ರಿಯತಮೆ ಅಂತ ಅರ್ಥ. ಪ್ರಿಯತಮೆನಾ? ಹಾ ಹಾ చెప్పండి. ನಾನು ಗೌರಿನ ಹುಡುಕ್ತಾ ಇರೋದಕ್ಕೆ ನಿಜವಾದ ಕಾರಣ ಏನು ಅಂದ್ರೆ, ಹನ್ನೆರಡು ಬಂಗ್ಲೆ, 2 ಫ್ಲಾಟ್ಸು, 150 ಎಕರೆ ಕೃಷಿ ಭೂಮಿ ಮತ್ತು 2 ಫ್ಯಾಕ್ಟರಿ, 4 ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್, 150 ಕೆಜಿ ಚಿನ್ನ, ಇತರೆ ಮೌಲ್ಯಯುತ ವಸ್ತುಗಳೊಂದಿಗೆ ಸುಮಾರು 300 ಕೋಟಿ ಬೆಲೆ ಬಾಳೋ ಆಸ್ತಿ ಎಲ್ಲ ಅನ್ನಪೂರ್ಣಮ್ಮನವರ ಮೊದಲನೇ ಮೊಮ್ಮಗಳೇ ಸೇರುತ್ತೆ. ಎಲ್ಲಾನು ಹೇಳಿದ್ದಾಯ್ತು. ನಾನು ಹೇಳಿದ್ದೆಲ್ಲ ನಿಜ. ಈಗ ಗೌರಿ ಎಲ್ಲಿದ್ದಾಳೆ ಹೇಳಪ್ಪ. ವೇಟ್ ಅ ಸೆಕೆಂಡ್.